ಬರೀ ಡ್ರೀಮ್ ಸಾಕಾಗಲ್ಲ, ಡೆಡಿಕೇಶನ್ ಸಾಕಾಗಲ್ಲ, ಡಿಸಿಪ್ಲಿನ್ ಸಾಕಾಗಲ್ಲ, ಬೇಕಾಗೋದು ಡೈರೆಕ್ಷನ್. ನಾವು ಹೋಗ್ತಾ ಇರುವಂತ ದಾರಿ ಸರಿಯಾಗಿದೆ ಇಲ್ವೋ ಅನ್ನೋದು ತುಂಬಾ ಮುಖ್ಯ. ನಿತಿನ್ ಕಾಮತ್, ನಿಖಿಲ್ ಕಾಮತ್ ಇಬ್ರು ಸಹೋದರು. ಇಬ್ರು ಕೂಡ ಒಂದು ಕನಸಿತ್ತು, ಶೇರ್ ಮಾರ್ಕೆಟ್ನಲ್ಲಿ ಅದು ತುಂಬಾ ಬೆಳಿಬೇಕು. ಅಷ್ಟೇ ಅಲ್ಲ, ನಮ್ಮ ಭಾರತದ ಜನರಿಗೆ ಗುಣಮಟ್ಟದ ಸರ್ವಿಸ್ ಅನ್ನ ಕೊಡಬೇಕು. ಅವರಿಬ್ರು ಟ್ರೇಡರ್ಗಳಾಗಿದ್ರು. ಬಹಳಷ್ಟು ಹಣವನ್ನ ಲಾಸ್ ಮಾಡ್ಕೊಂಡ್ರು. 0 ಸೇವಿಂಗ್ಸ್, ಸ್ಲೀಪ್ಲೆಸ್ ನೈಟ್ಸ್. ಆದ್ರೆ ಪ್ರತಿಯೊಂದು ಸೋಲಿನಿಂದ ಪಾಠ ಕಲ್ತ್ರು. ಟ್ರೆಂಡ್ ಅನ್ನ ಚೇಸ್ ಮಾಡೋಕ್ ಹೋಗ್ಲಿಲ್ಲ. ಅವ್ರು ಚೇಸ್ ಮಾಡಿದ್ದು ಕ್ಲಾರಿಟಿಯನ್ನ, ಅಂದ್ರೆ ಡೈರೆಕ್ಷನ್ ಅನ್ನ. ನಾವು ಎಲ್ಲಿ ಹೋಗ್ಬೇಕು, ಯಾಕೆ ಹೋಗ್ಬೇಕು, ನಾವು ಎಂತ ಪ್ರಾಡಕ್ಟ್ ಅನ್ನ ಸಮಾಜಕ್ಕೆ ಕೊಡಬೇಕು, ಅದರಿಂದ ಏನಾಗುತ್ತೆ, ಈ ಕ್ಲಾರಿಟಿ ಅವರಲ್ಲಿ ಬೇಕಾಗಿತ್ತು. ಅದನ್ನ ಪಡೆದ್ರು ಅವರು. ಆ ಕ್ಲಾರಿಟಿ ಏನಂತ ಅಂದ್ರೆ ಸಿಂಪ್ಲಿಫೈಯಿಂಗ್ ದ ಟ್ರೇಡಿಂಗ್. ಈ ಟ್ರೇಡಿಂಗ್ ಅನ್ನೋದೇನಿದೆಯಲ್ಲ, ಇದನ್ನ ಸರಳವಾಗಿ ಮಾಡಿದ್ರು. ಹಾಗೇನೆ ಸಣ್ಣ ಸಣ್ಣ ಹೂಡಿಕೆದಾರರು ಇರ್ತಾರಲ್ಲ, ಅವರಿಗೆ ಬೆಂಬಲವನ್ನ ಕೊಟ್ರು. ಅವ್ರಿಗೊಂದು ಶಿಸ್ತುಬದ್ಧವಾದಂತ ಒಂದು ವ್ಯವಸ್ಥೆನ ಮಾಡಿಕೊಟ್ರು. ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ರೀತಿಯ PR ಇಲ್ಲ, ಪ್ಯೂರ್ ವ್ಯಾಲ್ಯೂ, ಮೌಲ್ಯವನ್ನ ಮಾತ್ರ ಬೆನ್ನತ್ತಿದ್ರು. ಅದನ್ನ ಮಾತ್ರ ಜನರಿಗೆ ಕೊಡೋಕೆ ಸಿದ್ಧರಾಗಿದ್ರು. ಆಗ ಹುಟ್ಕೊಂಡದ್ದೇ ಝೆರೋದಾ ಅನ್ನುವಂತ ಒಂದು ಕಂಪನಿ. ಇವತ್ತು ಝೆರೋದಾ ಭಾರತದ ಅತಿ ದೊಡ್ಡ ಸ್ಟಾಕ್ ಬ್ರೋಕರೇಜ್ ಕಂಪನಿ ಆಗಿದೆ. ವಿದೌಟ್ ಫಂಡಿಂಗ್, ಅಂದ್ರೆ ಯಾರು ಹೂಡಿಕೆದಾರರೇ ಇಲ್ಲ, ಅವರಿಬ್ಬರೇ ಅಣ್ಣ ತಮ್ಮ ಕಟ್ಟಿಕೊಂಡಂತ ದೊಡ್ಡ ಕಂಪನಿ ಇದು. ಅವರಿಬ್ರು ಮೂಲತಃ ಅವ್ರ ಮೂಲ ಬೆಳಗಾವಿ ಅಂತ ಹೇಳ್ತಾರೆ ಎಷ್ಟೋ ಜನ. ಹೆಮ್ಮೆಯ ಸಂಗತಿ. ಉತ್ತರ ಕರ್ನಾಟಕದವರು ಕೂಡ ಇದನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳಿ. ಅ ಡ್ರೀಮ್ ವಿದೌಟ್ ಡೈರೆಕ್ಷನ್, ಜಸ್ಟ್ ನಾಯ್ಸ್. ಡೈರೆಕ್ಷನ್ ಮೇಕ್ಸ್ ಯು ಅನ್ಸ್ಟಾಪಬಲ್. ಗುರಿಯನ್ನೇ ಸ್ಪಷ್ಟವಾಗಿ ಇಟ್ಕೊಳ್ಳದೆ ನೀವು ಹೇಗೆ ಬೇಕೋ ಹಾಗೆ ಹೋದ್ರಿ ಅಂತ ಅಂದ್ರೆ ಬರೀ ಶಬ್ದ ಮಾಡ್ತೀರಿ ಹೊರತು ಯಶಸ್ಸು ನಿಮಗೆ ಸಿಗೋದಿಲ್ಲ. ಸರಿಯಾದ ಗುರಿ ನಿಮ್ಮಲ್ಲಿದ್ರೆ, ಕ್ಲಾರಿಟಿ ನಿಮ್ಮಲ್ಲಿದ್ರೆ, ನೀವು ಖಂಡಿತವಾಗ್ಲೂ ಯಶಸ್ವಿಗಳಾಗ್ತೀರಿ. ಆ ಕ್ಲಾರಿಟಿಯನ್ನ ಕಂಡು ಹಿಡಿಯೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಉಳಿದಿರೋ ಎಲ್ಲ 6 Dಗಳು ಬೇಕು. ಅವಾಗ ನಿಮಗೆ 7th D ಸಿಗುತ್ತೆ. ಸೊ ಮತ್ತೊಂದು ಸಾರಿ PTKಯಲ್ಲಿ ಹೇಳಿದ್ನಲ್ಲ, ಅಮನ್ ಗುಪ್ತಾ ಅವ್ರ ಸ್ಟೋರಿ ಇನ್ನೊಂದು ಸಾರಿ ಬರೋಣ. ಈಗ ಅಮನ್ ಗುಪ್ತಾ ಭಾರತದ ಯಂಗ್ ಐಕಾನ್ಗಳಲ್ಲಿ ಒಬ್ರು. ನೀವೇ ಇಮ್ಯಾಜಿನ್ ಮಾಡಿ, ಅಕಸ್ಮಾತ್ 2ನೇ ಬಿಸ್ನೆಸ್ ಸೋಲ್ ಆದಾಗ್ಲೂ ಕೂಡ ಆತ ಸ್ಟಾಪ್ ಮಾಡಿಬಿಟ್ಟಿದ್ರೆ ಇವತ್ತು ಬೋಟ್ ಅನ್ನುವಂಥ ಅಷ್ಟು ದೊಡ್ಡ ಕಂಪನಿನ ಆತ ಕಟ್ಟೋಕ್ಕಾಗ್ತಾ ಇತ್ತಾ? ನೋ, ನೆವರ್. ಅದಕ್ಕೋಸ್ಕರ ಅವರು ಬಳಸಿದ್ದೆ ಆ 7 Dಗಳನ್ನ. ಡೂಯಿಂಗ್ ಅಂದ್ರೆ ಮಾಡೋದು, ಡಿಸ್ಕಂಫರ್ಟ್ ಅಂದ್ರೆ ನಮಗದು ಸರಿಯಾಗಿ ಸೂಟ್ ಆಗದೆ ಇದ್ದಾಗ ಕಷ್ಟಗಳನ್ನ ಎದುರಿಸ್ತಾ ಇದ್ರು ಕೂಡ ಮುಂದುವರಿಯೋದು, ಡಿವೋಷನ್ ಅದ್ರ ಮೇಲೆ ಭಕ್ತಿ ಇಡೋದು, ಡಿಸಿಪ್ಲಿನ್ ಶಿಸ್ತನ ಹೊಂದೋದು, ಡೆಡಿಕೇಶನ್ ಅದಕ್ಕಂತಾನೆ ನಾವು ಮೀಸಲಾಗಿರೋದು, ಡ್ರೀಮ್ ಕನಸನ್ನ ಕಾಣೋದು, ಜೊತೆಗೆ ಡೈರೆಕ್ಷನ್. ಅಂಡ್ ನೌ ನಿಮ್ ಬಳಿನೂ ಅದೇ ಸೂತ್ರ ಇದೆ. ಯು ಹ್ಯಾವ್ ದ್ಯಾಟ್ ಪ್ಲಾನ್ ನೌ. ಆ 7 Dಗಳನ್ನ ನೀವೀಗ ಕಲ್ತಿದ್ದೀರಿ. ನೀವೇ ಹೇಳಿ, ಸಕ್ಸಸ್ ಆಗೋಕೆ ವೇಟ್ ಮಾಡ್ಕೊಂಡು ಕುಳಿತುಕೊಳ್ತಿರೋ ಅಥವಾ ನಿಮ್ಮ ಸಕ್ಸಸ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ತಿರೋ? ಥಿಂಕ್ ಮಾಡಿ. ಒಂದ್ಸಾರಿ ಈ ವಿಡಿಯೋ ನೋಡ್ತಾನೆ ನಾನೇನ್ ಹೇಳ್ತೀನಿ ಅದನ್ನೇ ರಿಪೀಟ್ ಮಾಡಿ. ಐ ವಿಲ್ ವಿನ್, ನಾನ್ ಗೆಲ್ತೀನಿ. ಐ ವಿಲ್ ರೈಸ್, ನಾನ್ ಬೆಳಿತೀನಿ. ಐ ವಿಲ್ ಬಿಲ್ಡ್ ಮೈ ಡ್ರೀಮ್, ನಾನು ನನ್ನ ಕನಸನ್ನ ಕಟ್ಕೊಳ್ತೀನಿ. ನಾಟ್ ಸಮ್ ಡೇ, ಯಾವತ್ತೋ ಒಂದಿನ ಅಲ್ಲ, ಬಟ್ ಟುಡೇ, ಇವತ್ತೇ, ಈ ಕ್ಷಣವೇ. ಈ ಕ್ಷಣದಿಂದಾನೇ ನೀವು ಜಾಗೃತರಾಗ್ತೀರಿ, ಕೆಲಸ ಮಾಡ್ತೀರಿ, ನಿಮ್ಮ ಕನಸಿನ ಕಡೆ ಮುನ್ನುಗ್ತೀರಿ ಅನ್ನೋದಾಗಿದ್ರೆ 7D ಅಂತ ಕಮೆಂಟ್ ಮಾಡಿ. ಗ್ರೇಟ್, ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಿ. ಯಾಕಂದ್ರೆ ಆ ಕಾರಣಕ್ಕಾಗಿನೇ, ಆ ಸೂತ್ರನ ಹುಡುಕಿಕೊಂಡೇ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.